ಗುಜರಾತಿನ ಸೂರತ್ ಡೈಮಂಡ್ ಬೋರ್ಸ್ ಈಗ ಭಾರಿ ಸುದ್ದಿಯಲ್ಲಿದೆ. ಏಕೆಂದರೆ ಇದು ಈಗ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಕಾರ್ಪೊರೇಟ್ ಕಚೇರಿ ಅಂತ ಹೇಳಿಸ್ಕೊಂಡಿದೆ. ಕಳೆದ 82 ವರ್ಷಗಳಿಂದ ಅಂದರೆ 1941ರಿಂದಲೂ ಅಮೆರಿಕದ ರಕ್ಷಣಾ ಇಲಾಖೆಯ ಪ್ರಧಾನ ಕಚೇರಿ ಪೆಂಟಗಾನ್ ಜಗತ್ತಿನ ಅತಿ ದೊಡ್ಡ ಆಫೀಸ್ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ ಈಗ ಅದರ ದಾಖಲೆಯನ್ನು ಸೂರತ್ ಡೈಮಂಡ್ ಬೋರ್ಸ್ ತನ್ನದಾಗಿಸಿದ್ದು ಇತಿಹಾಸ ಸೃಷ್ಟಿಸಿದೆ. ಪೆಂಟಗಾನ್ ಅಂದರೆ ಅಮೆರಿಕದ ಮಿಲಿಟರಿ ಶಕ್ತಿಯ ಪವರ್ ಸೆಂಟರ್. ಅದನ್ನು 2ನೇ ಜಾಗತಿಕ ಯುದ್ಧದ ಸಂದರ್ಭ ನಿರ್ಮಿಸಲಾಗಿತ್ತು. ಈಗ ಸ್ವಲ್ಪ ಇತಿಹಾಸವನ್ನು ನೋಡೋಣ. 1938ರಲ್ಲಿ ಸೂರತ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ವಜ್ರದ ಪಾಲಿಶ್ ಬಿಸ್ನೆಸ್ ಶುರುವಾಯಿತು. 60ರ ದಶಕದಲ್ಲಿ ಇಲ್ಲಿನ ಪಟೇಲ್ ಸಮುದಾಯದ ವರ್ತಕರು ರಷ್ಯಾ ಮೂಲದಿಂದ ಕಚ್ಚಾ ವಜ್ರಗಳನ್ನು ಆಮದು ಮಾಡಿಕೊಂಡು ಪಾಲಿಶ್ ಮಾಡಿ ಸಂಸ್ಕರಿಸಿ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದರು. ನೆನಪಿಡಿ, ಈಗ ಜಗತ್ತಿನಲ್ಲಿ ಮಾರಾಟ ಆಗುವ 90% ಸಂಸ್ಕೃತ ವಜ್ರಗಳು ಸೂರತ್ನಲ್ಲಿರುವ 6000ಕ್ಕೂ ಹೆಚ್ಚು ಕಟ್ ಆ್ಯಂಡ್ ಪಾಲಿಶ್ ಘಟಕಗಳಲ್ಲಿ ಸಂಸ್ಕರಣೆ ಆಗುತ್ತೆ. ಜಗತ್ತಿನಾದ್ಯಂತ ಮಾರಾಟ ಆಗುವ ಪ್ರತಿ 11 ಡೈಮಂಡ್ಗಳಲ್ಲಿ 8 ಡೈಮಂಡ್ ಸೂರತ್ನಲ್ಲಿ ಪಾಲಿಶ್ ಆಗುತ್ತೆ. ಕಚ್ಚಾ ವಜ್ರವನ್ನು ಸಂಸ್ಕರಿಸಿ ಹೊಳೆಯುವಂತೆ ಮಾಡಲಿಕ್ಕೆ ಲಕ್ಷಾಂತರ ನುರಿತ ಕರಕುಶಲ ಕೆಲಸಗಾರರು, ತಂತ್ರಜ್ಞರು ಇಲ್ಲಿದ್ದಾರೆ. ಸೂರತ್ ಪ್ರತಿ ವರ್ಷ ವಜ್ರದ ಸಂಸ್ಕರಣೆಯ ಉದ್ದಿಮೆಯಿಂದ 1,60,000 ಕೋಟಿ ರೂಪಾಯಿಗೂ ಹೆಚ್ಚು ಆದಾಯವನ್ನು ಗಳಿಸುತ್ತೆ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೈಮಂಡಿಗೆ ಗ್ರೇಡಿಂಗ್ ಆ್ಯಂಡ್ ರಿಸರ್ಚ್ ಸಂಸ್ಥೆ ಕೂಡ ಇಲ್ಲಿದೆ. ಭವಿಷ್ಯದ ದಿನಗಳಲ್ಲಿ ಇಲ್ಲಿನ ಕೆಲಸಗಾರರು, ತಂತ್ರಜ್ಞರು, ಉತ್ಪಾದಕರು ಮತ್ತು ಖರೀದಿದಾರರಿಗೆ ಈ ಕೇಂದ್ರ ಅನುಕೂಲ ಮಾಡಿಕೊಡುತ್ತೆ ಅಂತ ಭಾವಿಸಲಾಗಿದೆ. ಏಕೆಂದರೆ ಸೂರತ್ನ ಬೀದಿ ಬದಿನಲ್ಲಿ ಕೂಡ ಸಣ್ಣ ಪುಟ್ಟ ವ್ಯಾಪಾರಿಗಳು ವಜ್ರದ ವ್ಯಾಪಾರವನ್ನು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟಿಸಿರುವ ಸೂರತ್ ಡೈಮಂಡ್ ಬೋರ್ಸ್ 35 ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿದೆ. ಇದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದ್ದು ಕಂಪನಿಗಳ ಕಾಯ್ದೆ ಅಡಿಯಲ್ಲಿ ನೋಂದಣಿಯಾಗಿದೆ. ಇದು 66 ಲಕ್ಷ ಚದರ ಅಡಿ ಕಚೇರಿ ಸ್ಥಳವನ್ನು ಹೊಂದಿದೆ. 9 ಟವರ್ಗಳನ್ನು ಹೊಂದಿದ್ದು ಪ್ರತಿಯೊಂದರಲ್ಲೂ 15 ಅಂತಸ್ತುಗಳು ಇದೆ. ಒಟ್ಟು 4200 ಕಚೇರಿ ಕಟ್ಟಡಗಳು ಇಲ್ಲಿವೆ. 131 ಎಲಿವೇಟರ್ಗಳಿದೆ. ಪ್ರತಿ ಕಚೇರಿ ಕಟ್ಟಡಕ್ಕೂ ಸಂಪರ್ಕ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಈ ಕಚೇರಿಗಳು 300 ಚದರ ಅಡಿಯಿಂದ 75,000 ಚದರ ಅಡಿ ತನಕ ಸ್ಥಳಾವಕಾಶಗಳನ್ನು ಕೂಡ ಒಳಗೊಂಡಿದೆ. 67,000ಕ್ಕೂ ಹೆಚ್ಚು ವೃತ್ತಿಪರರು ಇಲ್ಲಿ ಕೆಲಸ ಮಾಡಬಹುದು. ಒಟ್ಟು 1.5 ಲಕ್ಷ ಮಂದಿಗೆ ನೇರವಾಗಿ ಈ ಕಚೇರಿಗಳು ಉದ್ಯೋಗವನ್ನು ನೀಡುವ ನಿರೀಕ್ಷೆ ಕೂಡ ಉಂಟಾಗಿದೆ. ಕಸ್ಟಮ್ಸ್ ಕ್ಲಿಯರೆನ್ಸ್ ಹೌಸ್, ಜ್ಯುವೆಲರಿ ಮಾಲ್ಗಳು, ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಈ ಕಚೇರಿಯ ಭಾಗಗಳಾಗಿ ಇರುತ್ತೆ ಅಂತ ತಜ್ಞರು ಹೇಳಿದ್ದಾರೆ. ಸಂಸ್ಕೃತ ವಜ್ರಗಳನ್ನು ಖರೀದಿಸಲಿಕ್ಕೆ 175ಕ್ಕೂ ಹೆಚ್ಚು ದೇಶಗಳಿಂದ ವ್ಯಾಪಾರಿಗಳು ಸೂರತ್ಗೆ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಅವರಿಗೆ ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆ ಇಲ್ಲಿ ಕಲ್ಪಿಸಲಾಗುತ್ತೆ. ಇದು ಹೀಗಾಗಿ ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಹೀಗಿದ್ರೂ ಕೂಡ ಸೂರತ್ನ ವಜ್ರದ ಉದ್ದಿಮೆ ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದ ಸವಾಲುಗಳನ್ನು ಕೂಡ ಎದುರಿಸ್ತಾ ಇದೆ. ಸಾವಿರಾರು ಕಾರ್ಮಿಕರು ಕೆಲಸ ಕಳೆದುಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಕುಸಿದಿದೆ, ರಫ್ತು ಕಡಿಮೆಯಾಗಿದೆ. ಅಮೆರಿಕದಲ್ಲಿ ರಿಸೆಷನ್ನ ಛಾಯೆ ಇರೋದ್ರಿಂದ ಅಲ್ಲಿನ ಜನ ಡೈಮಂಡ್ ಖರೀದಿಗೆ ಅಷ್ಟಾಗಿ ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಕಾರಣ ಏನು? ನಿಮಗೆ ಆಶ್ಚರ್ಯ ಆಗ್ಬೋದು. ರಷ್ಯಾ ಉಕ್ರೇನ್ ವಾರ್, ಜಾಗತಿಕ ಆರ್ಥಿಕ ಬಿಕ್ಕಟ್ಟು, ಲ್ಯಾಬ್ಗಳಲ್ಲೇ ತಯಾರಿಸುವ ಸಿಂಥೆಟಿಕ್ ಅಥವಾ ಕೃತಕ ವಜ್ರಗಳು ಕೂಡ ವಜ್ರದ ಇಂಡಸ್ಟ್ರಿಯ ಮೇಲೆ ಪ್ರಭಾವವನ್ನು ಬೀರಿದೆ. ರಷ್ಯಾ ಉಕ್ರೇನ್ ಯುದ್ಧದ ಬಳಿಕ ಅಮೆರಿಕ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್ ಮತ್ತು ಕೆನಡಾವನ್ನು ಒಳಗೊಂಡಿರುವಂಥ G7 ದೇಶಗಳ ಒಕ್ಕೂಟ ಸಾಕಷ್ಟು ನಿರ್ಬಂಧವನ್ನು ಹೇರಿದೆ. ಇದು ನೇರವಾಗಿ ವಜ್ರಗಳ ಆಮದನ್ನು ನಿಷೇಧ ಮಾಡಿದ ನೋಡಿದ್ದೀವಿ. ಎರಡನೇದಾಗಿ ಭಾರತ ಸೇರಿದಂತೆ ಇತರ ದೇಶಗಳಲ್ಲಿ ಸಂಸ್ಕರಣೆಯಾಗುವ ರಷ್ಯಾ ಮೂಲದ ವಜ್ರಗಳನ್ನು G7 ದೇಶಗಳು ಬ್ಯಾನ್ ಮಾಡಿದೆ. ಇದು ಸೂರತ್ತಿನ ವಜ್ರದ ಇಂಡಸ್ಟ್ರಿಯಲ್ಲಿರುವ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ರಷ್ಯಾ ವಜ್ರದ ಆಮದು 50% ಕುಸಿದಿದೆ. ಹೀಗಾಗಿ ಲಕ್ಷಾಂತರ ಮಂದಿಗೆ ಸೂರತ್ನಲ್ಲಿ ಜೀವನೋಪಾಯ ನೀಡಿರುವ ಡೈಮಂಡ್ ಉದ್ದಿಮೆಯ ಹಿತಾಸಕ್ತಿಯನ್ನು ಕಾಪಾಡುವುದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವ ದಾಖಲೆಯ ಹೊಸ ವಾಣಿಜ್ಯ ಸಂಕೀರ್ಣ ವಜ್ರದ ಇಂಡಸ್ಟ್ರಿಗೆ ಹೊಸ ಹೊಳಪನ್ನು ನೀಡಲಿದೆ ಎಂಬ ಹೊಸ ನಿರೀಕ್ಷೆ ಈಗ ಉಂಟಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.